ಕುಮಟಾ ತಾಲೂಕಿನ ಕುಮಟಾ ಸಂತೆ ಗುಳಿ ನಿಲ್ಕುಂದ ಶಿರಸಿ ರಸ್ತೆಯು ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದ ಅಲ್ಲಲ್ಲಿ ಕುಸಿದು ಹದಗೆಟ್ಟಿದೆ. ಬಂಗಣಿ ಗ್ರಾಮದ ಜನರು ಎಷ್ಟೇ ಹೇಳಿದರೂ ಸಹ BSLN ಅವರ ಕೇಬಲ್ ಅಳವಡಿಕೆಯಿಂದ ರಸ್ತೆ ಮಾಡಿದ ಅರೆ ತಿಂಗಳಲ್ಲೇ ಕುಸಿದಿದೆ. ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ಅಧಿಕಾರಿಗಳಿಗೆ ತಿಳಿಸಿದ್ರೆ ನಮಗೇನು ಸಂಬಂಧವೇ ಇಲ್ಲ ಎನ್ನುವಂತೆ ಸುಮ್ಮನಿದ್ದಾರೆ. ಅವರ ಈ ವರ್ತನೆಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಶೀಘ್ರವೇ ರಸ್ತೆ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿದರು. ನೆಲಕಂದ ರಸ್ತೆಯ ಅಂದರೆ ಕಾಮಗಾರಿ ಕಳಪೆ ಕಾಮಗಾರಿ ಇದು PW ಅಧಿಕಾರಿಗಾದಂಥ ಇಂಜಿನಿಯರ್ ಹತ್ರ ಹೇಳಿದ್ರೆ ಅವರು ಹೇಳ್ತಾರೆ BSNLನವ್ರದ್ದು ಮಿಸ್ಟೇಕ್ ಅದು. ಅವರು ಕೇಬಲ್ ಹೋಗಿಬೇಕಿದ್ರೆ ಮಾಡಿದಂಥ ಕಾಲುವೆಯಿಂದ ಅದು ರೋಡ್ ಇದು ನಮೂನೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮಲ್ಲಿ ಬಸ್ ಇವತ್ತು ಒಂದು 10-15 ಮಂದಿ ಊರಿನವ್ರು ಇಲ್ಲದೆ ಹೋದರೆ ಬಸ್ ಪಲ್ಟಿ ಆಗುವಂಥ ಸಾಧ್ಯತೆ ಇತ್ತು ಇಲ್ಲಿ. ಅದಕ್ಕಾಗಿ ಅಧಿಕಾರಿ ಮಂದಿ ಎಲ್ಲ ಇದಕ್ಕೆ ಶಾಮೀಲ ಏನೇನು ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಟ್ಟು ಇದು ನಮ್ಗೆ ನೋಡಿದ್ರೆ ಇದು ಕಳಪೆ ಕಾಮಗಾರಿಯಿಂದ ಹಿಂಗೆ ಆಗ್ತಾ ಉಂಟಾ ಇಲ್ಲ BSNLನವರು ಅವರು ಡೆವಲಪ್ಮೆಂಟಿಗೆ ಕೇಬಲ್ ಹೋಗ್ಲಿಕ್ಕಂತ ಮಾಡ್ತಾ ಇದ್ದಾರೆ. ಕೇಬಲ್ ಹೋಗ್ಲಿಕ್ಕಂತ ಮಾಡೋದಿದ್ರೆ ಅದು ಸರಿ, ಅದು ಡೆವಲಪ್ಮೆಂಟಿಗೆ ಇವರು BSNLನವರು ಮಾಡುವಂಥದ್ದು ಸಹಜ, ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಲಿಕ್ಕೆ ಮಾಡ್ತಾರೆ ಅವರು. ಆದರೆ ಜನಸಂಪರ್ಕಕ್ಕೆ ಬೇಕಾದಂಥ ಮೇನ್ ರಸ್ತೆ ಮೇಲೆ ಕೇಬಲ್ ಹೋಗುವಂಥದ್ದು ಮಾಡ್ತಾರೆ ಅಂದಮೇಲೆ ಇದು ನೋಡಿ ಈಗ ಹಿಂಗೆ ಹಾಕೊಂಡು ಬಿದ್ದಿದೆ. ಎಲ್ಲ ಕಡೆ ಭಾಳ ಕಡೆ ಉಂಟು ಇದೇ ಥರ ದುರಸ್ತಿ, ಭಾಳ ಕಡೆ ಉಂಟು. ಒಂದು ಸೈಕಲ್ ತಂದರೂ ಕೂಡ ಬಸ್ ಬಂತು, ಇಲ್ಲ ದೊಡ್ಡ 4-6 ಚಕ್ರದ ಮೋಟ್ರ್ ವೆಹಿಕಲ್ ಬಂದರೆ ಸೈಡ್ ಕೊಡುವಂಥದ್ದು ವ್ಯವಸ್ಥೆ ಎಲ್ಲೂ ಇಲ್ಲ. ಅದಕ್ಕಾಗಿ ಇದು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಲ್ಲ ಬಾಯಿ ಮಾತಲ್ಲಿ ನಾವು ಪಂಚಾಯತಿಗೆ ಎಲ್ಲ ಕಡೆನೂ ನಾವು ಬಾಯಿ ಮಾತಲ್ಲಿ ಹಿಂಗೆ ತಿಳಿಸಾಗತ್ತೆ. ನಮಗೆ ಏನು ಕೇಳಿದ್ರೆ ನಾವು ಯಾವುದೋ ಒಂದು ಪ್ರತಿಭಟನೆಗೆ ಇಳಿಲಿಲ್ಲ ಇನ್ನೂ ಕೂಡ. ನಮ್ಮ ಮಾನ್ಯ ಶಾಸಕರಾದಂಥ ದಿನಕರ್ ಶೆಟ್ಟರ್ ಗಮನಕ್ಕೂ ತಂದಾಗಿತ್ತು. ಮತ್ತು ಸಂಬಂಧಪಟ್ಟ PW ಇಂಜಿನಿಯರ್ ಸೋಮಶೇಖರ್ ಅವರಿಗೂ ಕೂಡ ಫೋನ್ ಮುಖಾಂತರ ತಿಳಿಸಾಗಿತ್ತು. ಅದು ಸರ್ ಹಿಂಗೆ ಆಗಿದೆ ಅಂದ್ಕೊಂಡು ಸರ್ ಹತ್ರ ಹೇಳೋಕು, ನಮ್ಮ ದಿನಕರ್ ಶೆಟ್ಟರ್ ಹತ್ರ ಹೇಳೋಕು ಅವರು ಅಂದರು ಇಲ್ಲ ಅದು ರೋಡ್ ಸರಿಯಾಗಿದೆ ಅಂದ್ಕೊಂಡು ಸೋಮಶೇಖರ್ ಸರ್ಟಿಫಿಕೇಟ್ ಕೊಟ್ಬಿಟ್ಟನಲ್ಲಪ್ಪ ಅಂದರು ಅವರು. ಸರ್ ಹಿಂಗೆ ಆಗಿದಲ್ಲ ಸರ್ ಇಲ್ಲಿ ಅಂದ್ಕೊಂಡು ಅದು ಏನಾಯ್ತು ವೈರಲ್ ಮಾಡಿ ಹಾಕ್ರು ಅಂತಿದ್ರು ಅವ್ರು ಕೆಲವು ಟೈಮಲ್ಲಿ ನಮ್ಮ ಇದಕ್ಕೂ. ಅದೆಲ್ಲ ಮಾಡಿದ್ರೂ ಕೂಡ ಏನೂ ಪ್ರಯೋಜನಕ್ಕೆ ಬೀಳಲಿಲ್ಲ. ಇನ್ನು ಕಾಲಕ್ರಮೇಣ ಹಿಂಗೆ ರಸ್ತೆ ಮೇಲೆ ಬಸ್ ಪಲ್ಟಿ ಆಗುವಂಥ ಸಾಧ್ಯತೆ ಉಂಟು ಇಲ್ಲಿ ಬಂಗಣೆಯಲ್ಲಿ. ಶಾಲೆ ಮಕ್ಕಳು, ಕೂಲಿ ಕಾರ್ಮಿಕರು, ನಾಗರಿಕರು, ಗ್ರಾಮಸ್ಥರು ತಿರುಗಾಡುವಂಥ ಬಸ್ಸು ಅದು ಇಂಥ ಒಂದು ವೇಳೆ ಏನಾದರೂ ಜೀವಹಾನಿ ಆಯಿತು ಅಂದರೆ ಇದಕ್ಕೆ ಹೊಣೆ BSNL ಆಫೀಸ್ನವರು ಮತ್ತು ಸಂಬಂಧಪಟ್ಟ PW ಅಧಿಕಾರಿ ಇಂಜಿನಿಯರೇ ಇದಕ್ಕೆ ಹೊಣೆ ಬಿಟ್ಟರೆ ಯಾರು ಒಬ್ಬರು ಇಲ್ಲ. ಇದು ಕೂಡಲೇ ಆಗೋದು ರಿಪೇರಿ ಆಗಬೇಕು. ತಕ್ಷಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ನಮ್ಮ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು. ಇಲ್ಲದೆ ಹೋದರೆ ಮುಂದೆ ಒಂದು ದಿವಸದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕರೆಸಿ ನಾವು ಪ್ರತಿಭಟನೆ ಮಾಡ್ತೀವಿ. ನಾವು ಅವ್ರು ಎಲ್ಲರ ಗಮನಕ್ಕೂ ತರ್ತೀವಿ.